ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಳಪತಿಗಳು ಬೃಹತ್ ಪಾದಯಾತ್ರೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹದ್ದು ಈ ಕುರಿತಂತೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ನಾಳೆ ಜೆಡಿಎಸ್ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ ನಾಳೆಯಿಂದ ಆರಂಭ ಆಗುತ್ತೆ. ಇನ್ನು ಟೌನ್ಶಿಪ್ ವ್ಯಾಪ್ತಿಗೆ ಬರುವಂತಹ 10 ಗ್ರಾಮಗಳಲ್ಲಿ ದಳಪತಿಗಳಿಂದ ಪಾದಯಾತ್ರೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ರೈತರ ಮನೆ ಬಾಗಿಲಿಗೆ ತೆರಳಿ ಆತ್ಮಸ್ಥೈರ್ಯವನ್ನು ತುಂಬೋದಕ್ಕೂ ಕೂಡ ಇತ್ತ ಜೆಡಿಎಸ್ ಸಜ್ಜನ್ನ ಮಾಡಿಕೊಂಡಿದೆ. ದಳಪತಿಗಳಿಂದ ಭೂಸ್ವಾಧೀನವನ್ನು ವಿರೋಧಿಸಿ ಸರ್ಕಾರಕ್ಕೆ ಕೌಂಟರ್ ಅನ್ನು ಕೊಡೋದಕ್ಕೆ ಈಗ ಸದ್ಯ ಮುಂದಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆ ಏನಿದೆ ಆ ಭೂಸ್ವಾಧೀನ ಪ್ರಕ್ರಿಯೆ ಅದನ್ನು ವಿರೋಧಿಸಿ ಜೆಡಿಎಸ್ ಈಗಾಗಲೇ ಹೋರಾಟವನ್ನು ಮಾಡೋದಕ್ಕೆ ಈಗ ಸದ್ಯ ಮುಂದಾಗಿದೆ. ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸೋದಕ್ಕೆ ಮುಂದಾಗಿರುವಂತಹದ್ದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾಳೆ ಅಂದರೆ ಜೂನ್ 21ರಂದು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತಹ ಹೆಸರಿನಲ್ಲಿ ಬೃಹತ್ ಪಾದಯಾತ್ರೆ ಸಹ ನಡೆಯುತ್ತೆ. ಟೌನ್ಶಿಪ್ ಯೋಜನೆ ವ್ಯಾಪ್ತಿಗೆ ಬರುವಂತಹ 10 ಗ್ರಾಮಗಳೇನಿದೆ ಆ 10 ಗ್ರಾಮಗಳಲ್ಲಿ ಸುಮಾರು 11 ಕಿಲೋಮೀಟರ್ಗಳಷ್ಟು ಪಾದಯಾತ್ರೆಯನ್ನು ನಡೆಸೋದಕ್ಕೆ ಈಗಾಗಲೇ ಜೆಡಿಎಸ್ ಪಕ್ಷ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನಾಳೆ ಬೆಳಗ್ಗೆ ಈ ಪಾದಯಾತ್ರೆ ಆರಂಭ ಆಗುತ್ತೆ. ರೈತರ ಮನೆಗೆ ತೆರಳಿ ಅವರ ಮನೆ ಬಾಗಿಲಿಗೆ ತೆರಳಿ ಅವರಿಗೆ ಮತ್ತಷ್ಟು ಆತ್ಮಸ್ಥೈರ್ಯವನ್ನು ತುಂಬುವಂತಹದ್ರ ಜೊತೆಗೆ ಭೂಸ್ವಾಧೀನದ ವಿರುದ್ಧ ಕಾನೂನು ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋಂಥದ್ರ ಕುರಿತಾಗಿ ಕೂಡ ಅವರಿಗೆ ಅರಿವನ್ನು ಮೂಡಿಸುವಂತಹ ಉದ್ದೇಶವನ್ನು ಜೆಡಿಎಸ್ ನಾಯಕರು ಈಗ ಸದ್ಯ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ರೈತರು ಹಾಗೆ ಮಹಿಳೆಯರು ಯುವಕರು ಹಾಗೆ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಸಾವಿರಾರು ಜನರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಜೆಡಿಎಸ್ ನಡೆಸ್ತಾ ಇರುವಂತಹ ನಾಳಿನ ಪಾದಯಾತ್ರೆಯಲ್ಲಿ ರೈತರು ಮಹಿಳೆಯರು ಹಾಗೆ ಯುವಕರು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ರೈತ ಹಾಗೆ ಕನ್ನಡ ಪರ ಸಂಘಟನೆಗಳಿಂದಲೂ ಕೂಡ ಈ ಹೋರಾಟಕ್ಕೆ ಬೆಂಬಲ ಸಿಕ್ಕಿದೆ ಅನ್ನುವಂಥದ್ರ ಕುರಿತಾಗಿ ಮಾಹಿತಿ ಸಹ ಲಭ್ಯ ಆಗಿದೆ. ಈಗ ಅಂತಿಮ ಅಧಿಸೂಚನೆ ಏನಿದೆ ರೈತರಲ್ಲಿ ಎಲ್ಲ ಒಂದು ಕಡೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದರ ಬೆನ್ನಲ್ಲೇ ದಳಪತಿಗಳು ಹೋರಾಟವನ್ನು ಮಾಡೋದ್ರ ಮೂಲಕ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸಕ್ಕೆ ಈಗ ಸದ್ಯ ಮುಂದಾಗಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತಹ ಘೋಷವಾಕ್ಯದೊಟ್ಟಿಗೆ ಜೆಡಿಎಸ್ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ ಜೆಡಿಎಸ್ ಸಮರವನ್ನು ಸಾರೋದಕ್ಕೆ ಈಗ ಸದ್ಯ ಮುಂದಾಗಿದೆ. ಒಟ್ಟಾರೆಯಾಗಿ ಬಿಡದಿ ಟೌನ್ಶಿಪ್ ಯೋಜನೆ ಏನಿದೆ ಅದರ ವಿರುದ್ಧ ರೈತರ ಪರವಾಗಿ ಜೆಡಿಎಸ್ ಹೋರಾಟದ ರಣಕಹಳೆಯನ್ನ ಮೊಳಗಿಸಿದೆ. ನಾಳೆಯ ಪಾದಯಾತ್ರೆ ಏನಿದೆ ಅದು ರಾಜಕೀಯವಾಗಿ ಸಾಕಷ್ಟು ಮಹತ್ವವನ್ನು ಸಹ ಪಡೆದುಕೊಂಡಿದೆ. ಭೂಸ್ವಾಧೀನದ ಏನಿದೆ ಅದರ ಕ್ರಮವನ್ನು ವಿರೋಧಿಸಿ ರೈತರ ಹಕ್ಕುಗಳಿಗಾಗಿ ಜೆಡಿಎಸ್ ನಡೆಸ್ತಾ ಇರುವಂತಹ ಈ ಬೃಹತ್ ಪಾದಯಾತ್ರೆ ಸರ್ಕಾರದ ಮೇಲೆ ಯಾವ ರೀತಿಯ ಒತ್ತಡ ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಕಾದು ನೋಡಬೇಕು. ಜೊತೆಗೆ ರೈತರ ಭೂಮಿಯನ್ನು ಉಳಿಸುವಂತಹ ಹೋರಾಟಕ್ಕೆ ಜೆಡಿಎಸ್ ಚಾಲನೆ ನೀಡಿದೆ.
ಒಂದ್ ಕಡೆ ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ಆರಂಭ ಆಗ್ತಾ ಇದೆ. ಮತ್ತೊಂದು ಕಡೆ ಬಿಡದಿ ರೈತರಿಗೆ ಪ್ರತಿ ಎಕರೆಗೆ 2.3 ಕೋಟಿ ರೂಪಾಯಿ ಪರಿಹಾರವನ್ನು ನೀಡೋದಾಗಿ ಕೂಡ ಇತ್ತ ಸರ್ಕಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಸಿ. ಬಾಲಕೃಷ್ಣ ಅವರು ಕೂಡ ಚೆಕ್ ಅನ್ನ ವಿತರಣೆ ಮಾಡಿದ್ದಾರೆ. ಟೌನ್ಶಿಪ್ ವಿರುದ್ಧ ಹೋರಾಟ ಒಂದ್ ಕಡೆ ನಡೀತಾ ಇದೆ, ಪರಿಹಾರ ವಿತರಣೆ ಕೂಡ ಮತ್ತೊಂದು ಕಡೆ ನಡೀತಾ ಇದೆ. ಇನ್ನು ದಳಪತಿಗಳ ಹೋರಾಟಕ್ಕೆ ಎಷ್ಟು ಮಟ್ಟಿಗೆ ಜಯ ಸಿಗುತ್ತೆ, ಇನ್ನು ಪರಿಹಾರ ಎಷ್ಟು ಮಟ್ಟಿಗೆ ಇಲ್ಲಿ ಸಕ್ಸಸ್ ಆಗುತ್ತೆ, ಸರ್ಕಾರಕ್ಕೆ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು. ರಿಯಲ್ ಎಸ್ಟೇಟ್ ದಂಧೆ ಅಂತ ಹೇಳಿ ಇತ್ತ ಬಿಜೆಪಿ ಜೆಡಿಎಸ್ ಎರಡೂ ಕೂಡ ಆರೋಪಗಳನ್ನೇನೋ ಮಾಡ್ತಾ ಇದೆ. ನಿನ್ನೆ ಈಗಾಗಲೇ 10 ಜನ ರೈತರಿಗೆ ಚೆಕ್ ಅನ್ನು ಸಹ ಎಚ್.ಸಿ. ಬಾಲಕೃಷ್ಣ ಅವರು ವಿತರಿಸಿದ್ದಾರೆ. ಇನ್ನು ಅಕಸ್ಮಾತ್ ಎಲ್ಲರೂ ಕೂಡ ಗ್ರಾಮ 10 ಗ್ರಾಮಗಳು ಬಿಡದಿ ಟೌನ್ಶಿಪ್ಗೆ ಒಳಗಾಗ್ತಾ ಇದೆ, ಅವರ ಒಪ್ಪಿಗೆಯನ್ನು ಸೂಚಿಸಿದ್ರೆ ಎಲ್ಲ ರೈತರಿಗೂ ಕೂಡ 15 ದಿನಗಳಲ್ಲೇ ನಾವು ಪರಿಹಾರ ನೀಡ್ತೀವಿ ಅನ್ನುವಂತಹ ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ಇನ್ನು ಸರ್ಕಾರದಿಂದ ಯಾವುದೇ ರೀತಿ ಪರಿಹಾರಗಳು ಬರಬೇಕು ಅಂತಂದರೆ ಸಾಕಷ್ಟು ವರ್ಷಗಳು ಅಲೆದಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಇಲ್ಲಿ ಆ ರೀತಿ ಯಾವುದೂ ಕೂಡ ಆಗೋದಿಲ್ಲ. ಕೇವಲ 15 ದಿನಗಳಲ್ಲಿ ಪರಿಹಾರವನ್ನು ನೀಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಎಚ್.ಸಿ. ಬಾಲಕೃಷ್ಣ ಅವರು. ಪರಿಹಾರವನ್ನ ಕೊಡಿಸದೇ ಹೋದ್ರೆ ರಾಜಕೀಯದಿಂದ ನಾನು ನಿವೃತ್ತಿಯನ್ನು ಹೊಂದುತ್ತೀನಿ ಅಂತ ಕೂಡ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ಈಗಾಗಲೇ ಬರೋಬ್ಬರಿ 33,562 ಕೋಟಿ ರೂಪಾಯಿ ರಿಯಲ್ ಎಸ್ಟೇಟ್ ದಂಧೆ ಅಂತ ಹೇಳಿ ಪ್ರತಿಪಕ್ಷಗಳು ಒಂದು ಕಡೆ ಆರೋಪ ಮಾಡ್ತಾ ಇದೆ. ಆದರೆ ಇದೆಲ್ಲದರ ನಡುವೆ ವಿರೋಧವನ್ನ ಲೆಕ್ಕಿಸದಂತಹ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ಕೂಡ ಇಟ್ಟಿದೆ. ಭೂಮಿಯನ್ನು ನೀಡುವಂತಹ ರೈತರಿಗೆ ಪರಿಹಾರದ ಚೆಕ್ ಅನ್ನ ವಿತರಣೆ ಮಾಡುವಂತಹ ಕಾರ್ಯಕ್ಕೂ ಸಹ ಇಲ್ಲಿ ಮುಂದಾಗಿದೆ ಸರ್ಕಾರ. ರಾಮನಗರದ ಕಂದಾಯ ಭವನದಲ್ಲಿರುವಂತಹ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ರೈತರಿಗೆ ಚೆಕ್ ಅನ್ನು ಕೂಡ ಹಸ್ತಾಂತರ ಮಾಡಲಾಯಿತು. ಕೆಂಪಾಯನಪಾಳ್ಯ ಹಾಗೆ ವಡೇರಹಳ್ಳಿ, ಮುಂಡಹಳ್ಳಿ ಈ 3 ಕಂದಾಯ ಗ್ರಾಮಗಳ ಪೈಕಿ ಇದುವರೆಗೂ ಸುಮಾರು 270 ರೈತರು ಪರಿಹಾರಕ್ಕಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಅದರಲ್ಲಿ ಮೊದಲನೇ ಹಂತದಲ್ಲಿ ಕೆಂಪಯ್ಯನಪಾಳ್ಯದ 10 ಜನ ರೈತರಿಗೆ ಸಾಂಕೇತಿಕವಾಗಿ ಚೆಕ್ ಅನ್ನು ಸಹ ನೀಡಿದ್ದಾರೆ. ಇನ್ನು ಕೆಂಪಯ್ಯನಪಾಳ್ಯದಲ್ಲಿ 1 ಎಕರೆ ಜಮೀನಿಗೆ ಇಂತಿಷ್ಟು ಅಂತ ಹೇಳಿ ನಿಗದಿಪಡಿಸಲಾಗಿರುವಂತಹ ಅಮೌಂಟ್ ಏನಿದೆ ಅದನ್ನು ಈಗಾಗಲೇ ಚೆಕ್ ಮೂಲಕ ವಿತರಣೆ ಸಹ ಮಾಡಲಾಗಿದೆ. ಇನ್ನು ವಾಣಿಜ್ಯ ಬೆಳೆಗೆ ಎಷ್ಟೆಷ್ಟು ಪರಿಹಾರವನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ, ತೆಂಗಿನ ಮರಕ್ಕೆ ಅಂತ ನೋಡೋಕೆ ಹೋದ್ರೆ 40,446 ರಷ್ಟು ಪರಿಹಾರವನ್ನು ನೀಡಿದ್ದಾರೆ. ಇನ್ನು ಮಾವಿನ ಮರಕ್ಕೆ ಅಲ್ಲಿ ಯಾವೆಲ್ಲ ರೈತರು ಏನೆಲ್ಲ ಬೆಳೆಗಳನ್ನು ಬೆಳೆದಿದ್ರು ಇಂತಿಷ್ಟು ಅಂತ ಹೇಳಿ ಅಮೌಂಟನ್ನು ನಿಗದಿ ಕೂಡ ಮಾಡಿದ್ರು. ಅಲ್ಲಿ ಬೆಳೆದಂತಹ ರೈತರು ತೆಂಗಾಗಿರಬಹುದು, ಮಾವಾಗಿರಬಹುದು ಅಥವಾ ಅಡಿಕೆ ಆಗಿರಬಹುದು, ರೇಷ್ಮೆ ಇದೆಲ್ಲದಕ್ಕೂ ಕೂಡ ಇಂತಿಷ್ಟು ಹಣ ಅಂತ ಹೇಳಿ ಕೂಡ ನಿಗದಿ ಮಾಡಲಾಗಿದೆ. ಮಾವಿನ ಮರಕ್ಕೆ 62,000 ಆದರೆ ಅಡಿಕೆ ಮರಕ್ಕೆ 7,440 ರೂಪಾಯಿ. ಹಾಗೇನು ಪ್ರತಿ ಎಕರೆಗೆ ಬಾಳೆಗೆ 10,086 10.86 ಲಕ್ಷ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಿದೆ. ಹಾಗೇನು ರೇಷ್ಮೆಯನ್ನು ಬೆಳೆದಂತಹ ರೈತರಿಗೆ ಎಕರೆಗೆ ಇಂತಿಷ್ಟು ಅಂತ ಹೇಳಿ ಕೂಡ ನಿಗದಿ ಮಾಡಲಾಗಿತ್ತು. 14 ಲಕ್ಷ ರೂಪಾಯಿ ಅನ್ನುವಂಥದ್ದನ್ನು ನಿಗದಿ ಮಾಡಲಾಗಿದೆ. ಇನ್ನು ಪಪ್ಪಾಯ ಬೆಳೆಯನ್ನು ಬೆಳೆದಂತಹ ರೈತರಿಗೆ ಪ್ರತಿ ಎಕರೆಗೆ 12 ಲಕ್ಷ ರೂಪಾಯಿ ಅಂತ ಕೂಡ ನಿಗದಿ ಮಾಡಲಾಗಿರುವಂಥದ್ದು. ಪರಿಹಾರದ ಹಣವನ್ನು ಕೂಡ ಇಲ್ಲಿ ಘೋಷಣೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಹುಣಸೆ ಬೆಳೆದಂಥವರಿಗೆ ಎಕರೆಗೆ 53,310 ರೂಪಾಯಿ ಅಂತ ಹೇಳಿ ಸಹ ತಿಳಿದು ಬಂದಿದೆ. ಇನ್ನು ಸಪೋಟ ಪ್ರತಿ ಎಕರೆಗೆ 43,166. ಹಾಗೆ ಪರಿಹಾರವನ್ನು ಕೊಡಿಸದೇ ಹೋದರೆ ರಾಜಕೀಯ ನಿವೃತ್ತಿ ಅಂತ ಕೂಡ ಇಲ್ಲಿ ಎಚ್.ಸಿ. ಬಾಲಕೃಷ್ಣ ಅವರು ತಿಳಿಸಿರುವಂತಹದ್ದು. ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬಾಲಕೃಷ್ಣ ಅವರು ಮಾತನಾಡಿದ್ರು. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹಣವನ್ನು ನಿಗದಿ ಮಾಡಲಾಗಿದೆ, ಯಾವ ರೀತಿ ಯಾವೆಲ್ಲ ರೈತರಿಗೆ ನಾವು ಇಂತಿಷ್ಟು ಹಣವನ್ನು ಅಂತ ಹೇಳಿ ಯಾವ ಬೇಸ್ಡ್ ಮೇಲೆ ನಿಗದಿ ಮಾಡಿದ್ದೀವಿ ಅನ್ನುವಂಥದ್ರ ಬಗ್ಗೆ ಕೂಡ ಮಾತನಾಡಿದ್ರು. ಇನ್ನು ಬಿಜೆಪಿ ಜೆಡಿಎಸ್ ಶಾಸಕರು ಕೊಡ್ತಾ ಇರುವಂತಹ ಹೇಳಿಕೆಗಳು ಅದಕ್ಕೆ ಸವಾಲನ್ನು ಕೂಡ ಹಾಕಿದ್ದಾರೆ ಬಾಲಕೃಷ್ಣ ಅವರು. ಕೆಲ ರೈತರಿಗೆ ಭೂ ಸ್ವಾಧೀನಕ್ಕೆ ವಿರೋಧ ಕೂಡ ಇದೆ. ವಿರೋಧವನ್ನು ಮಾಡೋದ್ರ ಮೂಲಕ ತಮ್ಮ ಜಮೀನಲ್ಲಿ ಬೆಳೆದಿರುವಂತಹ ಯಾವುದೇ ಏನು ಬೆಳೆಗಳಾಗಿರ್ಬೋದು ಅದಕ್ಕೆ ನಾವು ನಷ್ಟವನ್ನು ಒಡ್ಡುವಂಥ ನಿಟ್ಟಿನಲ್ಲಿ ಮುಂದಾಗೋದಿಲ್ಲ. ಆ ಬೆಳೆಗೆ ಇಂತಿಷ್ಟು ಹಣ ಅಂತ ಹೇಳಿ ಕೂಡ ನಿಗದಿ ಮಾಡಿದ್ದೀವಿ. ಕೆಲ ರೈತರಿಗೆ ಹಣದ ಹೊಳೆಯನ್ನು ಹರಿಸೋದಕ್ಕೂ ಸಹ ಮುಂದಾಗಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಇತ್ತ ನಾಳೆ ದಳಪತಿಗಳು ಪ್ರತಿಭಟನೆಯನ್ನು ಪಾದಯಾತ್ರೆಯನ್ನು ಮಾಡೋದಕ್ಕೂ ಸಹ ಮುಂದಾಗಿದ್ದಾರೆ. ಕಾಲ್ನಡಿಗೆ ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಜನತಾದಳ ಯಾವಾಗಲೂ ಕೂಡ ರೈತರ ಪರವಾಗಿರುತ್ತೆ ಅಂತ ಹೇಳಿ
ನಾಳೆ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ರಾಜ್ಯದ ಜನರಿಗೆ ತೋರಿಸೋದಕ್ಕೆ ದೇವೇಗೌಡರ ಕುಟುಂಬ ಬರೋಬ್ಬರಿ 11 ಕಿಲೋಮೀಟರ್ ಪಾದಯಾತ್ರೆ ಮಾಡೋದ್ರ ಮೂಲಕ ರೈತರಿಗೆ ಯಾವ ರೀತಿ ನಾವು ಬೆನ್ನೆಲುಬಾಗಿ ನಿಲ್ತೀವಿ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಯಾವ ರೀತಿ ನಿಲ್ತಾರೆ, ಎಷ್ಟು ಮಟ್ಟಿಗೆ ಸ್ಟ್ಯಾಂಡ್ ಆಗ್ತಾರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಇಲ್ಲಿ ಸರ್ಕಾರದ ಆಟ ಕೆಲವು ರೈತರಿಗೆ ಪ್ರಾಣ ಸಂಕಟ ಅನ್ನುವಂತಾಗಿದೆ. ಬಿಡದಿಯ ಬಡಿದಾಟಕ್ಕೆ ಈಗ ನಾಳೆ ನಿಖಿಲ್ ಕುಮಾರಸ್ವಾಮಿ ಕಾಲಿಡ್ತಾ ಇದ್ದಾರೆ. ಮುಂದಿನ ಹಾದಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಕಾದು ನೋಡಬೇಕಾಗಿದೆ.